ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೂದನು ಬರೆದ ಪತ್ರಿಕೆ, an epistle to or by Jude. ಯೂದನು ಬರೆದ ಪತ್ರಿಕೆ. ಯೂದನು ಯೇಸು ಸ್ವಾಮಿಯ ತಮ್ಮ, ಯಂಗ್ ಬ್ರದರ್ ಆಫ್ ಜೀಸಸ್ ಕ್ರೈಸ್ಟ್. ಯೂದ ಮತ್ತು ಯಾಕೋಬ ಇಬ್ಬರು ಯೇಸು ಸ್ವಾಮಿಯ ಬ್ರದರ್ಸು. ಅಂದರೆ ಒಂದೇ ಕುಟುಂಬದಲ್ಲಿ ಬೆಳೆದಂಥವರು. ಯಾಕೋಬನು ಬರೆದಾಗ ತನ್ನ ಅಣ್ಣನ ಜೀವನ ನೋಡಿಕೊಂಡು ಮನೆಯಲ್ಲಿ ಯಾವ ರೀತಿ ಯೇಸು ಸ್ವಾಮಿ ಜೀವಿಸಿದ್ರಂತ ನೋಡಿ ಯಾಕೋಬನ ಪತ್ರಿಕೆ ಬರೆಯುವಾಗ ಯೇಸು ಸ್ವಾಮಿಯ ಮನಸ್ಸಿನಲ್ಲಿ ಇಟ್ಕೊಂಡು ಬರೆದಿರಬೇಕು. ಯಾಕಂದರೆ ಯೇಸು ಸ್ವಾಮಿಯ ಮಾತು ಭಾಳ ಕೇರ್ಫುಲ್ಲಾಗಿ ಮಾತಾಡ್ತಾಯಿದ್ರು. ಅದಕ್ಕೆ ಯಾರಾದರೂ ಮಾತಿನಲ್ಲಿ ಪರ್ಫೆಕ್ಟ್ ಆಗಿದ್ದರೆ ಆ ವ್ಯಕ್ತಿ ಸಿದ್ಧಿಗೆ ಬಂದ ವ್ಯಕ್ತಿ, ಪರಿಪೂರ್ಣ ವ್ಯಕ್ತಿ ಅಂತ ಹೇಳಿದಾಗ ಯೇಸು ಸ್ವಾಮಿ ನೆನಪು ಮಾಡಿಕೊಂಡು ಬರೆದಿರಬೇಕಂತ ಕಾಣ್ತೈತೆ. ಆದರೆ ಯೂದನು ಬರೆದ ಪತ್ರಿಕೆ ಅಥವಾ ಪತ್ರದಲ್ಲಿ ನಾವು ನೋಡುವಾಗ ಯೂದನು ನಂಬಿಕೆಯ ಬಗ್ಗೆ ಜಾಸ್ತಿ ಮಾತಾಡ್ತಾನೆ ಹೆಚ್ಚಾಗಿ. ಇದನ್ನು ಹೇಳಿದಾಗ ಕೂಡ ನನಗೆ ಅನ್ನಿಸ್ತದೆ, ಯೂದನು ತನ್ನ ಅಣ್ಣನಾದ ಯೇಸು ಸ್ವಾಮಿಯ ಜೀವನವನ್ನು ಮನೆಯಲ್ಲಿ ನೋಡಿ ಎಂಥ ಒಂದು ನಂಬಿಕೆ ಈತನಲ್ಲಿದೆ ಅಂತ ಹೇಳ್ಬಿಟ್ಟು ನಂಬಿಕೆಯ ಬಗ್ಗೆ ಇಲ್ಲಿ ಮಾತನಾಡ್ತಾನೆ ರೀ. ಆದರೆ ಆಶ್ಚರ್ಯ ಏನಂತ ಹೇಳಿದ್ರೆ, ಮೊದಲನೇ ಅಧ್ಯಾಯ ಮೊದಲನೇ ವಚನ ಯೂದನ ಪತ್ರಿಕೆಯಲ್ಲಿ ನಾನು ಯೇಸು ಸ್ವಾಮಿಯ ತಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ. ಏನಂತ ಇಂಟ್ರೊಡ್ಯೂಸ್ ಮಾಡ್ತಾನೆ ತನ್ನನ್ನು? ಯೇಸು ಕ್ರಿಸ್ತನ ದಾಸನು. ಯೇಸು ಕ್ರಿಸ್ತನ ದಾಸನು. ಐ ಆಮ್ ಎ ಸರ್ವೆಂಟ್ ಆಫ್ ಮೈ ಬ್ರದರ್ ಜೀಸಸ್. ವಾವ್, ವಾಟ್ ಎ ಹ್ಯೂಮಿಲಿಟಿ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ದಾಸನು, ಯಾಕೋಬನ ಸಹೋದರನು. ಇವರಿಬ್ಬರು ಬ್ರದರ್ಸ್, ಅಣ್ಣ ತಮ್ಮಂದರು ಯೇಸು ಸ್ವಾಮಿಗೆ. ಯೇಸು ಕ್ರಿಸ್ತನ ದಾಸನು, ಯಾಕೋಬನ ಸಹೋದರನು. ಅದು ಹಾಗೇನೆ ಯೇಸು ಕ್ರಿಸ್ತನ ಸಹೋದರನು ಅಂತ ಬರಿಬೋದಾಗಿತ್ತಲ್ಲ. ಇಲ್ಲ, ಯೇಸು ಸ್ವಾಮಿ ಮನುಷ್ಯನಾಗಿ ಬಂದ ದೇವರು ಅಂತ ಗೊತ್ತಾಗಿತ್ತು. ಯಾಕೋಬನ ಸಹೋದರನು ಆಗಿರುವ ಯೂದನು ಬರಿತಾ ಇರುವಂಥದ್ದು ಏನಂತ, 22 ರಹಸ್ಯಗಳು ನಂಬಿಕೆ ಬಗ್ಗೆ ಈ ಚಿಕ್ಕ ಪತ್ರಿಕೆಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. 22 ಸೀಕ್ರೆಟ್ಸ್ ಆಫ್ ಫೇತ್. ಮೊದಲನೇ ಸೀಕ್ರೆಟ್ ಕರುಣೆ, ಮರ್ಸಿ. ಯೂದನ ಪತ್ರಿಕೆ ಮೊದಲನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಕರುಣೆ, ನಿಮಗೆ ಕರುಣೆ. ಸೊ ಈ ಬಿಗಿನ್ಸ್ ವಿತ್ ದ ಮರ್ಸಿ ಆಫ್ ಗಾಡ್. ಆಮೇಲೆ 2ನೇ ರಹಸ್ಯ ಪೀಸ್, ಸಮಾಧಾನ. ಹೌದು, ಸಮಾಧಾನ ಇಲ್ಲದೆ ನಾವು ವಿಶ್ವಾಸಕ್ಕೆ ಬೆಳೆಯೋದಕ್ಕಾಗಲ್ಲ. 3ನೇದು ಅಷ್ಟೇ ಭಾಳ ಪ್ರಾಮುಖ್ಯವಾದದ್ದು, ಲವ್, ಪ್ರೀತಿ. ಈ 3 ಕೂಡ 2ನೇ ವಚನದಲ್ಲಿ ಹೇಳ್ತಾನೆ ರೀ. ಕರುಣೆ ನಂಬಿಕೆಯ ಮೊದಲನೇ ರಹಸ್ಯ, ಸಮಾಧಾನ ಅಥವಾ ಶಾಂತಿ ನಂಬಿಕೆಯ 2ನೇ ರಹಸ್ಯ, ಪ್ರೀತಿ ನಂಬಿಕೆಯ 3ನೇ ರಹಸ್ಯ. 3 ಸೀಕ್ರೆಟ್ಸ್ ಆಫ್ ಫೇತ್. ಭಾಳ ಇದೆ, ಇನ್ನು 19 ಇದೆ. ಬೇಗ ನಾವು ನೋಡಿಕೊಳ್ತಕ್ಕದ್ದು. 4ನೇ ವಚನದಲ್ಲಿ ಗ್ರೇಸ್, ಕೃಪೆ ಬಗ್ಗೆ ಮಾತಾಡ್ತಾನೆ. ಗ್ರೇಸ್. ಯಾಕಂದರೆ ಭಕ್ತಿಹೀನರು ದೇವರ ಕೃಪೆಯನ್ನು ಅವರು ನೆವ ಮಾಡಿಕೊಂಡಿದ್ದಾರೆ. ಆದರೆ ನಾವು ಆ ರೀತಿ ಮಾಡ್ಕೋಬಾರ್ದು ಅನ್ನುವಂಥ ಮಾತನ್ನು ಹೇಳುವಾಗ, ನಮ್ಮ ನಂಬಿಕೆ ಬೆಳಿಬೇಕಾದರೆ ಅದರ ರಹಸ್ಯ ವಾಕ್ ಇನ್ ಗ್ರೇಸ್, ಕೃಪೆಯಲ್ಲಿ ನಾವು ನಡೆಯುವಂಥದ್ದು. ಮತ್ತು ಅದೇ 4ನೇ ವಚನದಲ್ಲಿ ಇನ್ನೊಂದು ಸ್ಟ್ರಾಂಗ್ ಮಾತುಗಳನ್ನು ಹೇಳ್ತಿದ್ದಾನೆ ರೀ. ಅದೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು
ಅಲ್ಲಗಳಿತಾರಂತೆ ಕೆಲವರು. ದೇ ಡಿನೈ ಕ್ರೈಸ್ಟ್, ಬಟ್ ವಿ ಶುಡ್ ನಾಟ್ ಡಿನೈ ಕ್ರೈಸ್ಟ್. ನಾವು ಕ್ರಿಸ್ತನನ್ನು ಅಲ್ಲಗಳೆಯುವಾಗ ನಂಬಿಕೆಯಲ್ಲಿ ಬಿದ್ದು ಹೋಗ್ತೇವೆ. ಕ್ರಿಸ್ತನನ್ನು ನಾವು ಅಲ್ಲಗಳೆದಿದ್ದರೆ, ಒಪ್ಪುತ್ತಾ ಇದ್ದರೆ ಏನಾಗ್ತದೆ, ಕ್ರಿಸ್ತನನ್ನು ಅರಿಕೆ ಮಾಡ್ತಾ ಇದ್ದರೆ ಏನಾಗ್ತದೆ, ನಂಬಿಕೆಯಲ್ಲಿ ನಾವು ಬೆಳಿತೇವೆ. ದಟ್ಸ್ ದ 4th ಅಥವಾ 5th ಸೀಕ್ರೆಟ್ ಅಂತ ಹೇಳ್ಬೋದು. ಕರುಣೆ, ಸಮಾಧಾನ, ಪ್ರೀತಿ, ಕೃಪೆ. 5ನೇದಾಗಿ ನಾವು ಕ್ರಿಸ್ತನನ್ನು ಅಲ್ಲಗಳಿಬಾರ್ದು, ಅರಿಕೆ ಮಾಡಬೇಕು. ವಿ ಶುಡ್ ನಾಟ್ ಡಿನೈ ಕ್ರೈಸ್ಟ್ ಬಟ್ ಕನ್ಫೆಸ್ ಕ್ರೈಸ್ಟ್. 6ನೇದಾಗಿ ಫೈಟ್ ಅನ್ಬಿಲೀಫ್, ಅಪನಂಬಿಕೆಯನ್ನು ಹೋರಾಡೋದು. ಯಾಕಂತ ಹೇಳಿದ್ರೆ ಭಾಳ ಭಯಂಕರವಾದಂಥ ಒಂದು ವಚನ, 5ನೇ ವಚನ ಏನಂತ ಹೇಳಿದ್ರೆ 2ನೇ ಭಾಗ, ಕರ್ತನು ತನ್ನ ಪ್ರಜೆಯನ್ನು ಈಜಿಪ್ಟ್ ದೇಶದೊಳಗಿಂದ ರಕ್ಷಿಸಿದರೂ ತರುವಾಯ ಅವರೊಳಗೆ ನಂಬದವರನ್ನು ತೀರ್ಪು ಮಾಡು, ನ್ಯಾಯ ತೀರ್ಪಿಗೆ ಒಳಗಾದರು. ಸೊ ಬಿಲೀವರ್ಸ್ ಲ್ಯಾಂಡೆಡ್ into judgment of God. ಯಾಕಂದರೆ ನಂಬದ ಕಾರಣ. ಆದ ಕಾರಣ ಅಪನಂಬಿಕೆಯ ವಿರುದ್ಧವಾಗಿ ಹೋರಾಡಬೇಕು. ಫೈಟ್ ಅನ್ಬಿಲೀಫ್. ದಟ್ ಈಸ್ ದ 6th ಸೀಕ್ರೆಟ್. 7thly, ಸ್ಟೇ ಇನ್ ಅಥಾರಿಟಿ. ಅಧಿಕಾರದಲ್ಲಿ ದೇವರು ಏನಾದರೂ ಕೊಟ್ಟಿದ್ರೆ, ದೇವರು ಏನಾದರೂ ಒಂದು ಕೆಲಸ ಅಥವಾ ಅಧಿಕಾರ ಕೊಟ್ಟಿದ್ರೆ, ಸ್ಟೇ ವಿದಿನ್ ದ ಬೌಂಡ್ರಿ ಆಫ್ ಅಥಾರಿಟಿ. ಅಧಿಕಾರದ ಸೀಮೆಯಲ್ಲಿ ಬಾಳುವುದು, ಇರುವುದು. ಯಾರೋ ಒಬ್ಬರು ಪಾಪದ ಡೆಫಿನೇಷನ್ ಕೊಟ್ಟರು, ಕ್ರಾಸಿಂಗ್ ದ ಬೌಂಡ್ರಿ ಇಸ್ ಸಿನ್ ಅಂತ ಹೇಳ್ಬಿಟ್ರು. ಆದ ಕಾರಣ ಒಂದು ಅಧಿಕಾರದಲ್ಲಿ ನಮಗೆ ಕೊಟ್ಟರೆ ಅದರಲ್ಲೇ ಇರಬೇಕು. ಸ್ಟೇ ಇನ್ ಅಥಾರಿಟಿ. 8ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯೂದನ ಪತ್ರಿಕೆಯನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಯೂದನ ಪತ್ರಿಕೆಯನ್ನು ಸ್ಟಡಿ ಮಾಡುವಾಗ ಅದರಲ್ಲಿ ವಿಶ್ವಾಸದ 22 ರಹಸ್ಯಗಳು ಅಥವಾ ನಂಬಿಕೆಯ 22 ರಹಸ್ಯಗಳು, 22 ಸೀಕ್ರೆಟ್ಸ್ ಆಫ್ ಫೇತ್. ಅದರಲ್ಲಿ 7ನೇ ರಹಸ್ಯ ಏನಂತ ಹೇಳಿದ್ರೆ, ಫೈಟ್ ದ ಫ್ಲೆಶ್, ಅಂದರೆ ಮಾಂಸಕ್ಕೆ ವಿರುದ್ಧವಾಗಿ ಹೋರಾಡುವುದು. ಅದು 7ನೇ ವಚನದಲ್ಲಿದೆ. ಯೂದನ ಪತ್ರಿಕೆ 1ನೇ ಅಧ್ಯಾಯ, ಒಂದೇ ಅಧ್ಯಾಯ ಇರೋದು. ಅದರಲ್ಲಿ 7ನೇ ವಚನದಲ್ಲಿ ಸೊದೋಮ್ ಗೊಮೋರದ ಹಾಗೆ ನಾವು ಇರಬಾರ್ದು, ಯಾಕಂದರೆ ದೇ ಗೇವ್ ಇನ್ ಟು ಫ್ಲೆಶ್, ಆ ರೀತಿಯಾಗಿರಬಾರ್ದು ಎಂಬಂಥ ಒಂದು ವಿಷಯವನ್ನು ಯೂದನು ಹೇಳ್ತಿದ್ದಾನೆ. ಆ ರೀತಿಯಾಗಿ ನಾವು ಮುಂದುವರಿಯೋದಾದರೆ, ಅಂದರೆ ಮಾಂಸ ಭಾವಗಳಿಗೆ ವಿರುದ್ಧವಾಗಿ ಹೋರಾಡುವಾಗ ನಂಬಿಕೆಯಲ್ಲಿ ನಾವು ಹೆಚ್ಚಾಗ್ತೇವೆ. 9ನೇದಾಗಿ ರೆಕಗ್ನೈಸ್ ಅಥಾರಿಟಿ. ಅಧಿಕಾರಿಗಳನ್ನು ಗ್ರಹಿಸುವುದು. ನಮ್ಮ ಮೇಲೆ ದೇವರು ಯಾವ ಅಧಿಕಾರವನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ವಿ ಮಸ್ಟ್ ರೆಕಗ್ನೈಸ್ ದಿ ಅಥಾರಿಟಿ. ಆ ರೀತಿಯಾಗಿ ಹೇಳಿಬಿಟ್ಟು ಒಳ್ಳೆಯ ಒಂದು ಎಕ್ಸಾಂಪಲ್ಲು ಯೂದ ಕೊಡ್ತಾನೆ. ಅದೇನೆಂದರೆ, ಒಂದು ಸಾರಿ ಸೈತಾನ ಮೋಶೆಯ ಡೆಡ್ ಬಾಡಿ ಅದನ್ನು ತಗೋಬೇಕಂತ ಹೋಗಿದ್ದಂತೆ. ಮೋಶೆಯ ಡೆಡ್ ಬಾಡಿಯನ್ನು ತಗೊಳ್ಳಿಕ್ಕೆ ಹೋದಾಗ ದೇವರು ಮೋಶೆಯ ಶವವನ್ನು ತಗೊಳ್ಳಿಕ್ಕೆ ಹೋದಾಗ ದೇವರು ಮಿಕಾಯಲನ್ನು ಕಳಿಸಿದ್ರಂತೆ. ಮಿಕಾಯಲನು ಬಂದು ಆ ಮೋಶೆಯ ಡೆಡ್ ಬಾಡಿಯನ್ನು ಸೈತಾನ್ ತಗೊಂಡು ಹೋಗಬಾರ್ದಂತ ಹೇಳ್ಬಿಟ್ಟು ಮಿಕಾಯಲನ್ನು ಏನು ಮಾಡ್ತಾನೆ, ಸೈತಾನ್ ಹತ್ರ ಫೈಟ್ ಮಾಡಲಿಕ್ಕೆ ಹೋಗ್ತಾನೆ. ಆದರೆ ನನ್ನ ಇಮ್ಯಾಜಿನೇಷನ್ ಇದು, ಬೈಬಲಲ್ಲಿ ಬರೆದಿಲ್ಲ. ಆದರೆ ವಾಚ್ಮನ್ ನೀ ಎಂಬ ಮಹಾಭಕ್ತರು ಹೇಳಿದ್ದು ನನಗೆ ಸ್ವಲ್ಪ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಒನ್ಸ್ ಅಪಾನ್ ಎ ಟೈಮ್ ಮೈಕಲ್ ವಾಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಲೂಸಿಫರ್. ಒಂದು ಕಾಲದಲ್ಲಿ ಪರಲೋಕದಲ್ಲಿ ಲೂಸಿಫರ್ ಅಥವಾ ಸೈತಾನನು ಲೀಡರ್ ಆಗಿದ್ದ, ಅವನ ಕೆಳಗೆ ಮಿಕಾಯಲ್ನ ಇದ್ದ. ಆದ ಕಾರಣ ಈಗ ಮೋಶೆಯ ಡೆಡ್ ಬಾಡಿಯನ್ನು ತಗೊಳ್ಳಿಕ್ಕೆ ಸೈತಾನ್ ಬಂದಾಗ ಈಗ ಲೀಡ್ರನ್ನ ಬೈಬೇಕಲ್ವಾ. ಒನ್ಸ್ ಅಪಾನ್ ಎ ಟೈಮ್ ಲೀಡ್ರ್ ಆಗಿದ್ದಂಥ ವ್ಯಕ್ತಿಯನ್ನು ಈಗ ಮಿಕಾಯಲ್ನು ಲೂಸಿಫರಿಗೆ ಬೈಬೇಕು. ಆದರೆ ಬೈಯೋದಕ್ಕೆ ಮನಸ್ಸು ಮಾಡದೆ, ಯಾಕಂದರೆ ಒನ್ಸ್ ಅಪಾನ್ ಎ ಟೈಮ್ ಅವನು ನನ್ನ ಲೀಡ್ರ್ ಆಗಿದ್ನಲ್ಲ ಅಂತ ಹೇಳ್ಬಿಟ್ಟು
ಏನು ಹೇಳ್ತಾನೆ? ಸೈತಾನೇ ನಾನು ನಿನ್ನನ್ನು ಗದರಿಸ್ತೇನೆ ಅಂತ ಹೇಳಲ್ಲ, ಅದರ ಬದಲು ಕರ್ತನ್ ನಿನ್ನನ್ನು ಗದರಿಸಲಿ. ಮೇ ದ ಲಾರ್ಡ್ ರೆಬ್ಯೂಕ್ ಯು, ಐ ವಿಲ್ ನಾಟ್ ರೆಬ್ಯೂಕ್ ಯು. ಆ ಎಕ್ಸಾಂಪಲ್ ಯೂದನ್ ಕೊಟ್ಬಿಟ್ಟು ನೋಡಿದ್ರ, ಅಧಿಕಾರಕ್ಕೆ ಯಾವ ರೀತಿಯಾಗಿ ಮಿಖಾಯಲ್ನ ಕಡೆಯಿಂದ ನಾವು ಕಲ್ತ್ಕೊಳ್ಳೋಣ, ಹೇಗೆ ಅವನು ಸಬ್ಮಿಟ್ ಆಗಿದ್ದಂಥ ಆ ಒಂದು ರೆಕಗ್ನೈಸಿಂಗ್ ಅಥಾರಿಟಿ. ಆದರೆ ಆ ರೀತಿಯಾಗಿ ಅಧಿಕಾರವನ್ನು ಗ್ರಹಿಸುವಾಗ ವಿ ವಿಲ್ ಗ್ರೋ ಇನ್ ಫೇತ್, ನಾವು ವಿಶ್ವಾಸದಲ್ಲಿ ಬೆಳಿತೇವೆ. ಆದರೆ ಭಾಳ ಜನರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. 10ನೇ ರಹಸ್ಯ, 10th ಸೀಕ್ರೆಟ್ ಆಫ್ ಫೇತ್ ಏನಂದರೆ ಫೈಟ್ ಹೇಟ್. ಅಂದರೆ ನಾವು ದ್ವೇಷವನ್ನು ಎದುರಿಸೋದು, ಫೈಟ್ ಮಾಡೋದು. ಯಾಕಂತ ಹೇಳಿದ್ರೆ 11ನೇ ವಚನದಲ್ಲಿ ಕಾಯಿನನ ಮಾರ್ಗ ಅಂತ ಹೇಳ್ಬಿಟ್ಟು, ಏನಿದು ಕಾಯಿನ ಮಾರ್ಗ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಒನ್ ಆಫ್ ದ ಥಿಂಗ್ಸ್, ಒಂದು ಮೇನ್ ವಿಷಯ ಏನಂದರೆ, ಕಾಯಿನನು ಈ ಹೇಟೆಡ್ ಹಿಸ್ ಓನ್ ಬ್ರದರ್ ಏಬೆಲ್. ಸ್ವಂತ ಫಸ್ಟ್ ಬ್ರದರು, ಫಸ್ಟ್ 2 ಬ್ರದರ್ಸ್ ಲೋಕದಲ್ಲಿ. ಆದರೆ ಏನು ಮಾಡ್ತಾನೆ? ದ್ವೇಷ ಇಟ್ಕೊಳ್ತಾನೆ. ಈ ಹೇಟ್ಸ್ ಹಿಸ್ ಬ್ರದರ್. ಆಸ್ ಅ ರಿಸಲ್ಟ್ ಏನಾಯ್ತು ಅಂತ ಹೇಳಿದ್ರೆ ಕೊಂದುಬಿಡ್ತಾನೆ ರೀ. ಫಸ್ಟ್ ಮರ್ಡರ್ ಇನ್ ದ ವರ್ಲ್ಡ್. ಹೇಟ್ರೆಡ್ ಕ್ಯಾನ್ ಲೀಡ್ ಟು ಎ ಮರ್ಡರ್ ಇನ್ ಅವರ್ ಪರ್ಸನಲ್ ಲೈಫ್. ಒಂದು ವೇಳೆ ಕತ್ತಿ ತಗೊಂಡು ಚುಚ್ಚಲ್ಲ, ಮನಸ್ಸಿನಲ್ಲಿ ದ್ವೇಷ ಇಟ್ಕೊಳ್ತೀವಿ, ಅದು ಸರಿಯಲ್ಲ. ಆ ಮನಸ್ಸಿನಲ್ಲಿ ದ್ವೇಷ ಇಟ್ಕೊಂಡ್ರೆ ಫೇತ್ ಬೆಳೆಯಲ್ಲ, ನಂಬಿಕೆ ಬೆಳೆಯೋದಿಲ್ಲ. 11ನೇ ವಚನ, ಯೂದನು ಬರೆದ ಪತ್ರಿಕೆಯನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶ್ವಾಸದ ಅಥವಾ ನಂಬಿಕೆ 22 ರಹಸ್ಯಗಳಲ್ಲಿ 11ನೇ ರಹಸ್ಯ ಏನಂದರೆ ಫೈಟ್ ಗ್ರೀಡ್. ದುರಾಶೆಯನ್ನು ಎದುರಿಸು ಅಥವಾ ಹೋರಾಡು. ಯಾರು ಎಕ್ಸಾಂಪಲ್ ಕೊಡ್ತಾನೆ ಅಂದರೆ ಬಿಳಾಮನ ಎಕ್ಸಾಂಪಲ್ ಕೊಡ್ತಾನೆ. ಆದ ಕಾರಣ 11ನೇ ವಚನದಲ್ಲಿ ಬಿಳಾಮನಂತೆ ನೀವು ದುರಾಶೆ ಇಟ್ಕೋಬೇಡ್ರಿ. ಅಂದರೆ ದೇವ್ರ ಸೇವೆ ಮಾಡಿಕೊಂಡೇ ಸ್ವಲ್ಪ ಏನಾದರೂ ದುಡ್ಡು ಅಥವಾ ಅದನ್ನು ದುರಾಶೆ ಇರುವಂಥದ್ದು, ಅಥವಾ ಒಂದು ಬಂಗಾರ ಬೆಳ್ಳಿ ಪಡ್ಕೋಬೇಕಂತ ಬಿಳಾಮನು ಇಷ್ಟಪಟ್ಟಂಥದ್ದು. ಅಲ್ಲಿ ಅವನು ಇಷ್ಟಪಟ್ಟ ಹಾಗೆ ಕಾಣ್ತಾ ಇಲ್ಲ, ಆದರೆ ಪವಿತ್ರಾತ್ಮನಲ್ಲಿ ಅವನಿಗೆ ದುರಾಶೆ ಇತ್ತಂತ ಹೇಳ್ತಾರೆ. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಘಟನೆಗಳನ್ನು ನಾವು ನೋಡುವಾಗ ಅದು ಸರಿ ಇದ್ದಂಗೆ ಕಾಣ್ಬೋದು, ಆದರೆ ದೇವರಾತ್ಮನ ಅದರ ಬಗ್ಗೆ ನಮಗೆ ಒಂದು ಇಂಟರ್ಪ್ರಿಟೇಷನ್ ಅಥವಾ ಅರ್ಥ ಬಿಡಿಸಿದಾಗ ನಮ್ಗೆ ಅರ್ಥ ಆಗ್ತದೆ. 11 ರಹಸ್ಯಗಳು ಮುಗೀತು ನಂಬಿಕೆಯ ಬಗ್ಗೆ. ಇನ್ನೂ 11 ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ. 22 ಸೀಕ್ರೆಟ್ಸ್ ಆಫ್ ಫೇತ್. ಅದರಲ್ಲಿ 12ನೇ ರಹಸ್ಯ ಫೈಟ್ ಟಾಕಿಂಗ್ ಬ್ಯಾಕ್. ಎದುರು ಮಾತಾಡೋದನ್ನು ಹೋರಾಡಬೇಕು. ಕೆಲವು ಸರಿ ಯಾರಾದರೂ ಮಾತಾಡಿದರೆ ಎದುರು ಮಾತಾಡ್ತೀವಿ. ಅದಕ್ಕೆ ಎಕ್ಸಾಂಪಲ್ ಯಾರು ಅಂತ ಹೇಳಿದ್ರೆ, ಯೂದನ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ಕೋರ, ಆತ್ಮಿಕ ನಾಯಕನ ಅಂತ ಮೋಶೆ ಏನೋ ಹೇಳಿದರೆ ಮೋಶೆಗೆ ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾನೆ ಕೋರ. ಕಡೆಗೇನಾಯಿತು, ಅವನು ಮತ್ತು ಅವನ ಕುಟುಂಬದವರು, ಹೆಚ್ಚಿನ ಅಂಶ ಜನರು ದೇವರು ಜಡ್ಜ್ ಮಾಡ್ತಾರೆ. ಆದರೆ ದೇವ್ರಿಗೆ ಸ್ತೋತ್ರ, ಅವರ ಮಕ್ಕಳಲ್ಲಿ ಕೆಲವರು ಕೋರ ಕೀರ್ತನೆಗಳನ್ನು ಬರೆದಂಥ ವ್ಯಕ್ತಿಗಳನ್ನಾಗಿ ನಾವು ನೋಡ್ತೇವೆ. ಅದು ದೇವರ ಒಂದು ಕರುಣೆ ಅಂತ ಹೇಳ್ಬೋದು. 12ನೇ ಒಂದು ರಹಸ್ಯ ಮುಗಿತು. ಇನ್ನೂ 10 ರಹಸ್ಯ ಇದೆ. ನಂಬಿಕೆಯ 22 ರಹಸ್ಯಗಳಲ್ಲಿ ಇನ್ನೂ 10 ರಹಸ್ಯಗಳನ್ನು ಒಂದೊಂದಾಗಿ ನೋಡೋಣ. 13ನೇ ರಹಸ್ಯ ಏನಂದರೆ ಬಿ ಹೋಲಿ, ಪವಿತ್ರವಾಗಿ ಇರುವುದು. ಯಾಕಂದರೆ ಕಳಂಕರಾದ ಇವರು, ಅಂದರೆ ಕೆಲವ್ರ ಬಗ್ಗೆ ಮಾತನಾಡುವಾಗ, ನಿಮ್ಮ ಪ್ರೇಮ ಭೋಜನಗಳಲ್ಲಿ ನಿರ್ಭಯವಾಗಿ ಬಂದು ತಿನ್ನುತ್ತಾರೆ ಅಂತ ಹೇಳ್ಬಿಟ್ಟು ಯೂದನ್. ಅದೇನೋ ಆ ಕಾಲದಲ್ಲಿ ಎಲ್ಲರೂ ಊಟಕ್ಕೆ ಒಂದು ಫೆಲೋಶಿಪ್ ಲಂಚ್ ಅಂತ ಹೇಳ್ಬಿಟ್ಟು ಅಥವಾ ಡಿನ್ನರ್ ಅಂತ ಇಟ್ಕೊಂಡಾಗ ಕೆಲವರು ಬರ್ತಿದ್ರು. ಅವರು ಪವಿತ್ರತೆಗೆ ಮಹತ್ವ ಕೊಡಲಿಲ್ಲ ಅಂಥ ವ್ಯಕ್ತಿಗಳು. ಆದ ಕಾರಣ ಅವ್ರ ಬಗ್ಗೆ ಸ್ವಲ್ಪ ಕಾಮೆಂಟ್ರಿ ಯೂದನ್ ಕೊಟ್ಬಿಟ್ಟು ಇನ್ನೊಂದು ಮಾತು ಹೇಳ್ತಾನೆ,
ತಮ್ಮನ್ನು ತಾವೇ ಪೋಷಿಸಿಕೊಳ್ತಾರೆ. ದೇ ಫೀಡ್ ದೆಮ್ಸೆಲ್ಸ್. ಅದೇನು ತೋರಿಸ್ತದೆ? ಸೆಲ್ಫಿಶ್, ಸ್ವಾರ್ಥ. ಸೊ 14th ಸೀಕ್ರೆಟ್, ನಾವು ನಂಬಿಕೆಯಲ್ಲಿ ಬೆಳಿಬೇಕಾದ್ರೆ ಬಿ ಅನ್ಸೆಲ್ಫಿಶ್, ನಿಸ್ವಾರ್ಥವಾಗಿರೋದು. ಸ್ವಾರ್ಥತೆ ಅಪನಂಬಿಕೆಗೆ ನಡೆಸ್ತದೆ. ಇನ್ನೊಂದು ಸಾರಿ ಹೇಳ್ತೀನಿ, ಸ್ವಾರ್ಥತೆ ಅಪನಂಬಿಕೆಗೆ ನಡೆಸ್ತದೆ, ಆದರೆ ನಿಸ್ವಾರ್ಥತೆ ನಂಬಿಕೆಗೆ ನಡೆಸ್ತದೆ. ಸರಿ, 14ನೇ ರಹಸ್ಯ ಮುಗಿತಲ್ವ? 15ನೇ ರಹಸ್ಯ ನೋಡುವಾಗ ಗಾಡ್ಲಿನೆಸ್, ಭಕ್ತಿ ಅಥವಾ ದೇವಭಕ್ತಿ ಅಂತ ಹೇಳೋಣ. ನಾನು ನಂಬಿಕೆಯಲ್ಲಿ ಬೆಳಿಬೇಕಾದ್ರೆ ದೇವಭಕ್ತಿ ಅದು ರಹಸ್ಯ ಅಂತ ನಾನು ಹೇಳ್ತೇನೆ ರೀ. ಅದಿರಬೇಕು. ಯಾಕಂದರೆ 15ನೇ ವಚನದಲ್ಲಿ ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಅವರಲ್ಲಿ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಪಾಪಿಷ್ಟರು ಅಂತ ಹೇಳ್ಬಿಟ್ಟು ಹನೋಕನು, ವಾವ್, ಅಂದರೆ ಆದಾಮನಿಂದ 7ನೇ ಜನರೇಷನ್ ವ್ಯಕ್ತಿ ಹನೋಕ, ಅವನು ಈ ಬಗ್ಗೆ ಯೇಸು ಕ್ರಿಸ್ತನ ಸೆಕೆಂಡ್ ಕಮ್ಮಿಂಗ್ ಬಗ್ಗೆ ಬರೆದಿರುವ ಆತನಾಗಿದ್ದಾನೆ. 14ನೇ ವಚನದಲ್ಲಿ ಕರ್ತನು ತನ್ನ ಅಸಂಖ್ಯಾತ ಪರಿಶುದ್ಧರನ್ನು ಕೂಡಿಕೊಂಡು ಬರ್ತಾನೆ ನ್ಯಾಯ ತೀರ್ಪು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. 16ನೇ ರಹಸ್ಯ ನಾವೇನು ನೋಡ್ತಿದ್ವಿ ಅಂದರೆ ಯೂದನ ಪತ್ರಿಕೆಯಿಂದ ನಂಬಿಕೆ 22 ರಹಸ್ಯಗಳನ್ನು ನಾವು ನೋಡ್ತಿದ್ವಿ. 22 ಸೀಕ್ರೆಟ್ಸ್ ಆಫ್ ಫೇತ್. ನಾವು ಫೇತ್ನಲ್ಲಿ ಬೆಳಿಬೇಕಾದ್ರೆ ಈ 22 ರಹಸ್ಯಗಳಿದೆ. ಅದರಲ್ಲಿ 16ನೇ ರಹಸ್ಯ ಗ್ರಂಬಲ್ ನಾಟ್, ಗೊಣಗುಟ್ಟಬಾರ್ದು. ಮೋರ್ ಗ್ರಂಬ್ಲಿಂಗ್, ಮೋರ್ ಅನ್ಬಿಲೀಫ್, ಮೋರ್ ಥ್ಯಾಂಕ್ಸ್ ಗಿವಿಂಗ್, ಮೋರ್ ಫೇತ್. ಅಂದರೆ ಗೊಣಗುಟ್ಟಿಗೆ ಜಾಸ್ತಿ ಆದಾಗ ಏನಾಗ್ತದೆ? ಅಪನಂಬಿಕೆನೂ ಜಾಸ್ತಿ ಆಗ್ತಾ ಇರ್ತದೆ. ಮನಸ್ಸಿನಲ್ಲಿ ಗೊಣಗುಟ್ಟೋದು, ಮಳೆ ಬಂದರೆ ಗೊಣಗುಟ್ಟೋದು, ಬಿಸಿಲು ಬಂದರೆ ಗೊಣಗುಟ್ಟೋದು, ಊಟ ಉಪ್ಪಿದ್ರು ಉಪ್ಪಿಲ್ದಿದ್ರು ಗೊಣಗುಟ್ಟುವಂಥದ್ದು. ಆ ರೀತಿಯಾಗಿ ನಾವು ಗೊಣಗುಟ್ಟು ಅಭ್ಯಾಸ ಮಾಡಿಕೊಂಡಾಗ ಏನಾಗ್ತದೆ? ನಂಬಿಕೆ ಕಡಿಮೆ ಆಗ್ತದೆ ರೀ. 17ನೇ ರಹಸ್ಯ ದೂರುವುದು, ಅಕ್ಯೂಸಿಂಗ್, ಬೇರೆಯವ್ರ ಮೇಲೆ ತಪ್ಪು ಹೊರಿಸೋದು. ಆ ರೀತಿಯಾಗಿ ತಪ್ಪು ಹೊರಿಸಬಾರ್ದು. ತಪ್ಪು ಹೊರಿಸಿದ್ರೆ ನಂಬಿಕೆ, ಫೇತ್ ಲೆವೆಲ್ ಕಡಿಮೆ ಆಗ್ತದೆ. ಅದನ್ನೇ ದೂರುವಂಥವರಂತ 16ನೇ ವಚನದಲ್ಲಿ ಯೂದನ ಪತ್ರಿಕೆಯಲ್ಲಿ ಹೇಳ್ತಾನ್ರಿ, ದೂರುವವರು. 17. 18ನೇದು ನೋಡಿದರೆ ವಾಕ್ಯ ನೆನಪಿಟ್ಕೊಳ್ಬೇಕು. ರಿಮೆಂಬರಿಂಗ್ ದ ವರ್ಡ್. 17ನೇ ವಚನ, ಯೂದನ ಪತ್ರಿಕೆ 17ನೇ ವಚನ, ಅಪೊಸ್ತಲರು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡ್ಕೋಬೇಕಂತೆ. ಮತ್ತು ಅದೇ ರೀತಿಯಾಗಿ 20ನೇ ವಚನಕ್ಕೆ ನಾವು ಬಂದಾಗ 19ನೇ ರಹಸ್ಯವನ್ನು ನಾವು ನೋಡ್ತೇವೆ. ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆ. ಅಂದರೆ 19ನೇ ರಹಸ್ಯ ಏನಂತ ಹೇಳಿದ್ರೆ ಮೋರ್ ಹೋಲಿನೆಸ್. ಹೌದು, ಪವಿತ್ರತೆ ಇದೆ, ಆದರೆ ಇನ್ನೂ ಜಾಸ್ತಿ ಹೋಗ್ಬೇಕಂತ. 20ನೇದು ಪ್ರಾರ್ಥಿಸಿರಿ. 20ನೇ ರಹಸ್ಯ ಪ್ರಾರ್ಥಿಸಿರಿ. ಹೇಗೆ ಪ್ರಾರ್ಥನೆ ಮಾಡಬೇಕು? ಪ್ರೇ ಇನ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಬೇಕಂತ. ಅದಾದಮೇಲೆ ನಾವು ನೋಡುವಾಗ 22ನೇ ವಚನ ಭಾಳ ಚೆನ್ನಾಗಿದೆ. ಅಲ್ಲಿ 21ನೇ ರಹಸ್ಯ ಇದೆ. ಅದೇನಂತ ಹೇಳಿದ್ರೆ ಸೋಲ್ ವಿನ್ನಿಂಗ್, ಆತ್ಮಗಳನ್ನು ಗೆಲ್ಲುವುದು. ದೋಸ್ ಹೂ ವಿನ್ ಸೋಲ್ಸ್ ದೇ ವಿಲ್ ಗ್ರೋ ಇನ್ ಫೇತ್. ದೋಸ್ ಹೂ ನೆವರ್ ವಿನ್ ಸೋಲ್ಸ್ ದೇ ವಿಲ್ ಗೋ ಡೌನ್ ಇನ್ ಫೇತ್. ಅದು ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ಆತ್ಮಗಳನ್ನು ಹೆಚ್ಚಾಗಿ ಗೆದ್ದಾಗ ಫೇತ್ ಜಾಸ್ತಿ ಆಗ್ತಾ ಇತ್ತು. ಬರ್ತಾ ಬರ್ತಾ ಸಾಕ್ಷಿ ಕೊಡೋದು, ಆತ್ಮ ಗೆಲ್ಲೋದು ಕಡಿಮೆ ಆಗ್ತಾ ಇದೆ, ನಂಬಿಕೆನೂ ಕಡಿಮೆ ಆಗ್ತಾ ಇದೆ. ಕೊನೆಯದಾಗಿ ಬಿಲೀವ್ ಇನ್ ದ ಎಬಿಲಿಟಿ ಆಫ್ ಗಾಡ್, ದೇವರ ಸಾಮರ್ಥ್ಯದಲ್ಲಿ ನಂಬುವುದು. ಯಾಕೆ? ಯೂದ 24 ಎಡವಿ ಬೀಳದಂತೆ ಕಾಪಾಡುವುದಕ್ಕೆ ದೇವರು ಶಕ್ತನಾಗಿದ್ದಾರಂತ. ದೇವರ ಎಬಿಲಿಟಿಯಲ್ಲಿ, ಸಾಮರ್ಥ್ಯದಲ್ಲಿ ನಂಬುವಂಥದ್ದು. ಈ ರೀತಿಯಾಗಿ ಯೂದನ ಪತ್ರಿಕೆಯಿಂದ ನಾವು ನಂಬಿಕೆಯ 22 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.